ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಚಳ್ಳಕೆರೆ ನಗರದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳ ಸಾಲ ಮರುಪರಿಷ್ಕರಣೆ ಹಾಗೂ ಜನಸಂಪರ್ಕ ಸಭೆ ನಡೆಯಿತು. ಈ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ಜಿಲ್ಲಾ ವ್ಯವಸ್ಥಾಪಕ ಪಿಎಂ ಪ್ರವೀಣ್ ಕುಮಾರ್ ಉದ್ಘಾಟಿಸಿ ಮಾತನಾಡಿದರು. ಪಿಎಂ ವಿಶ್ವಕರ್ಮ ಯೋಜನೆಯಡಿ ಅರ್ಹ ಕುಶಲಕರ್ಮಿಗಳಿಗೆ 1 ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡಲಾಗುತ್ತಿದೆ. ಈಗಾಗಲೇ ಸಾವಿರಾರು ಫಲಾನುಭವಿಗಳಿಗೆ ಕೋಟ್ಯಾಂತರ ರೂಪಾಯಿ ಸಾಲ ವಿತರಿಸಲಾಗಿದೆ. ಇನ್ನು ಸಾಲ ಪಡೆಯದ ಅರ್ಹರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಬ್ಯಾಂಕ್ ಖಾತೆ ನೋಂದಾಯಿಸಿ ಸಂಬಂಧಿಸಿದ ಬ್ಯಾಂಕ್ ವ್ಯವಸ್ಥಾಪಕರನ್ನು ಸಂಪರ್ಕಿಸಿ ಸಾಲ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದರು. ಸಮಯಕ್ಕೆ ಸರಿಯಾಗಿ ಸಾಲ ಮರುಪಾವತಿ ಮಾಡಿದ ಫಲಾನುಭವಿಗಳಿಗೆ ಮುಂದಿನ ಹಂತದಲ್ಲಿ 2 ರಿಂದ 3 ಲಕ್ಷದವರೆಗೆ ಹೆಚ್ಚುವರಿ ಸಾಲ ಸೌಲಭ್ಯ ದೊರೆಯುವ ಸಾಧ್ಯತೆ ಇದೆ. ಆದರೆ ಸಾಲ ಮರುಪಾವತಿಯಲ್ಲಿ ವಿಳಂಬವಾದರೆ ಮುಂದಿನ ಸಾಲ ಸೌಲಭ್ಯ ಪಡೆಯಲು ತೊಂದರೆಯಾಗಬಹುದು ಎಂದು ಎಚ್ಚರಿಕೆ ನೀಡಿದರು. ಮುದ್ರಾ ಯೋಜನೆಯ ಸಾಲ ಪಡೆದವರು ಸಹ ಸಾಲ ತೀರಿಸಿದ ಬಳಿಕ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಮರು ಅರ್ಜಿ ಸಲ್ಲಿಸಿ ಹೊಸ ಸಾಲ ಸೌಲಭ್ಯ ಪಡೆಯಬಹುದಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಚಿತ್ರದುರ್ಗದ ವ್ಯವಸ್ಥಾಪಕ ಎಸ್.ವಿ. ಚಿತ್ರವೀರ, ಡಿ.ಪಿ. ಬೋರಯ್ಯ, ಪ್ರವೀಣ್ ಹೆಗ್ಗಡೆ, ವಿಶ್ವಕರ್ಮ ಸಮಾಜದ ಕಾರ್ಯದರ್ಶಿ ಎಸ್. ರಾಜೇಶ್ವರಿ, ಎಸ್. ಶ್ರೀಧರ್, ಆಚಾರ್ಯ ಪ್ರವೀಣ್ ಕುಮಾರ್, ಬ್ಯಾಂಕ್ ಸಿಬ್ಬಂದಿ ಹಾಗೂ ಅನೇಕ ಫಲಾನುಭವಿಗಳು ಉಪಸ್ಥಿತರಿದ್ದರು. ವರದಿ ಶಿವಚಕ್ರವರ್ತಿ. ನೆಕ್ಸ್ಟ್ ಸೆಕೆಂಡ್ ಟ್ರಾನ್ಸ್ ಅಂತ ಸಿಗುತ್ತೆ, ಅದು 2 ಲಕ್ಷವರೆಗೆ, ಅದು 2 ಲ್ಯಾಕ್ಸ್, ಟೋಟಲ್ 3 ಲಕ್ಷವರೆಗೆ ಈ ಪಿಎಂ ವಿಶ್ವಕರ್ಮ ಕ್ಯಾಂಪ್ ಇದರಲ್ಲಿ ಸಿಗುತ್ತೆ. ಈ ಪರ್ಟಿಕ್ಯುಲರ್ ಸ್ಕೀಮಲ್ಲಿ ಸಿಗುವಂಥ ಅವ್ರಿಗೆ ಏನು ಮಾಡ್ತಾರೆ, ನಿಮಗೆ ಲೋನ್ ತಗೊಂಡಂತೆ ಲೋನ್ ತಗೊಂಡು ಯಾವುದೇ ಲೋನ್ ತಗೊಂಡು ಕರೆಕ್ಟಾಗಿ ಪಾವತಿ ಮಾಡ್ತಾ ಇದ್ದಾರೆ, ರಿಪೇರ್ ಮಾಡ್ತಾರೆ. ಏನು ಪ್ರಾಬ್ಲಮ್ ಇರುತ್ತೆ, ಪಿಎಂ ವಿಶ್ವಕರ್ಮದಲ್ಲಿ ಮೇನ್ ಬೆನಿಫಿಟ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಬ್ಯಾಂಕ್ಗೆ 13% ನಾವು ಇಂಟ್ರೆಸ್ಟ್ ಆಗ್ತೀವಿ, ಬಟ್ 8% ಸಬ್ಸಿಡಿ ಸಬ್ವೆನ್ಷನ್ ಅನ್ನೋದಿದೆ. ನಿಮಗೆ ಬರೀ 5% ಕಾಸ್ಟ್ ಬೀಳ್ತದೆ. ನೀವು ಯಾವಾಗ ಅದು ಪ್ರಾಂಪ್ಟ್ ಆಗಿ ರಿಪೇಮೆಂಟ್ ಮಾಡ್ಕೊಂಡು ಬಂದರೆ ಮಾತ್ರ ನಿಮಗೆ ಸಿಗುತ್ತೆ. ಅದೇ ಎಲ್ಲಿ ನೀವು ಡಿಫಾಲ್ಟ್ ಆದರೆ ಅವಾಗ ಆ ಇಂಟ್ರೆಸ್ಟ್ ಸಬ್ವೆನ್ಷನ್ ಅವಾಗ ನಿಮಗೆ 12% ಅದು ಫುಲ್ ಇಂಟ್ರೆಸ್ಟ್ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಹೇಳೋದು ಪೇಮೆಂಟ್ ಖಂಡಿತ ಇದೆ, ಬಟ್ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಮೇನ್ ವಿಶ್ವಕರ್ಮರಿಗೆ ನಮಗೆ ಕೆಲವು ಏನು ಬ್ರಾಂಚ್ ಮ್ಯಾನೇಜರ್ಸ್ ಅದೇ ನಾವು ಹೇಳೋದೇನಂದರೆ, ಈಗ ಆಗಲೇ 2 ವರ್ಷದಿಂದ ಇದು ವಿಶ್ವಕರ್ಮ ಸ್ಕೀಮ್ ಅನ್ನೋದು ಸ್ಟಾರ್ಟ್ ಆಗಿದೆ ಸರ್. ಈಗ ಅಪ್ಲಿಕೇಶನ್ ನೀವು ಹಾಕಿದ್ದು ಈಗ ನಮ್ಮ ಒಂದು ಗ್ರಾಮೀಣ ಬ್ಯಾಂಕ್ನಲ್ಲಿ ಒಂದು 50 ರಿಂದ 60 ರಿಜೆಕ್ಟೆಡ್ ಅಪ್ಲಿಕೇಶನ್ಸ್ ಇದೆ. ಈ ಲಾಸ್ಟ್ ಪ್ರೀವಿಯಸ್ 2 ಇಯರ್ಸಲ್ಲಿ ಯಾವ ಒಂದು ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಏನು ಅನ್ನೋದಕ್ಕೆ ಮತ್ತೆ ವಾಪಸ್ ಕರೆಸಿ ಮತ್ತೆ ಲೋನ್ ಸ್ಯಾಂಕ್ಷನ್ ಮಾಡಬೇಕು ಉದ್ದೇಶದಿಂದಲೇ ಈಗ ಶಿಬಿರ ಕಂಡಕ್ಟ್ ಮಾಡ್ತಾ ಇರೋದು. ಈಗ ತಮ್ಮದೇ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಒಂದು ರಿಜೆಕ್ಟ್ ಆಗಿದೆ, ಅದು ಯಾಕೆ ಆಗಿದೆ ಅನ್ನೋದು ಬಂದು ಬ್ರಾಂಚ್ ವಿಸಿಟ್ ಮಾಡಿಬಿಟ್ಟು ಒಂದು ಪರಿಶೀಲನೆ ಮಾಡೋಣ. ಏನಾಗಿದೆ, ಏನು ಡಾಕ್ಯುಮೆಂಟ್ ಇಶ್ಯೂನ ಅಥವಾ ಬಿಸ್ನೆಸ್ ಇದನ್ನು ಪ್ರೀವಿಯಸ್ ಆಲ್ರೆಡಿ ಲೋನ್ ಇದಕ್ಕೆ ಏನಾದರೂ ರಿಜೆಕ್ಟ್ ಆಗಿದೆ ಅನ್ನೋ ವಿಚಾರ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಪರಿಹಾರ ಮಾಡ್ಕೊಂಡು ಸರ್. ಪಿಎಂ ವಿಶ್ವಕರ್ಮ ಮೋದಿಯವರು ಅವ್ರಿಗೆ ಯಾವುದೇ ಲೋನ್ ಇರಲಿ ಕೂಡ ನಾವು ನಿಮ್ಗೆ ಅವ್ರಿಗೆ ಲೋನ್ ಕೊಡಬೇಕು ಅನ್ನುವಂಥದ್ದು ಹೇಳಿದಾರಲ್ಲ, ಇದಕ್ಕೆಲ್ಲ ಏನು ಹೇಳ್ತೀವಿ ಸರ್? ಹೇಗೆ ಅಂದರೆ ಆಲ್ರೆಡಿ ಮುದ್ರಾ ಲೋನ್ ತೊಗೊಂಡಿದ್ರೆ ಬರಲ್ಲ ಸರ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಲೋನ್ ಇದ್ದರೆ ಬರಲ್ಲ. ಅದನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಸ್ಕೀಮ್ ಲೋನ್ ಬೇಕಾದ್ರೆ ಹಾಕ್ಬೋದು ಸರ್. ಅಷ್ಟು ಅದೇ ರೀಸನ್ ಬಿಟ್ಟರೆ ಮತ್ತೆ ಆಲ್ರೆಡಿ ಬೇರೆ ಲೋನ್ ತೊಗೊಂಡಿದ್ದು ರೆಗ್ಯುಲರ್ ಅಂತ ಕೊಡಲೇಬೋದು ಸರ್, ಕೊಡಬಾರ್ದು ಅಂತ ಹೇಳಿಲ್ಲ ಸರ್. ಇನ್ನು ಸಾವಿರಾರು ಜನ ಇನ್ನೂ ಫಲಾನುಭವಿಗಳು ಹಂಗೆ ಉಳ್ಕೊಂಡಿದ್ದಾರೆ, ಅವ್ರಿಗೆ ಲೋನ್ ಕೊಡುವಂಥ ವ್ಯವಸ್ಥೆ ಈ ಒಂದು ಸ್ಕೀಮ್ನಲ್ಲಿ ಮಾಡ್ತಾರೆ ಹೇಗೆ ಸರ್? ಅದೇ ಉದ್ದೇಶಕ್ಕೋಸ್ಕರ ಸರ್ ಇದನ್ನು ಕಂಡಕ್ಟ್ ಮಾಡ್ತಾ ಇರೋದು. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಮತ್ತು ವಾಪಸ್ ಬರೋದು ಕಳಿಸ್ಬೇಕು, ಎಲಿಜಿಬಲ್ ಕಸ್ಟಮರ್ಸ್ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕರೀತಾರೆ ಸರ್. ದಯವಿಟ್ಟು ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೆ ಅವರು ಬ್ರಾಂಚ್ಗೆ ವಿಸಿಟ್ ಮಾಡಿಬಿಟ್ಟು ಡಾಕ್ಯುಮೆಂಟೇಷನ್ ಇಶ್ಯೂ ಇದ್ದರೆ ಅದನ್ನು ಕ್ಲಾರಿಫಿಕೇಷನ್ ಮಾಡಿಕೊಡಿ, ನೋಡಿಬಿಟ್ಟು ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿಬಿಟ್ಟು ಮತ್ತೆ ಒಂದು ಬೆನಿಫಿಟ್ನ ತಗೊಳ್ಳಿ. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನಲ್. ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನಲ್.